ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ DMLT, OT ಮತ್ತು ಡಯಾಲಿಸಿಸ್ ವಿದ್ಯಾರ್ಥಿಗಳಿಗೆ ಬಯೋಕೆಮಿಸ್ಟ್ರಿ ಸಬ್ಜೆಕ್ಟ್ ಇದೆ. 2ನೇ ವರ್ಷದಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಆ ಒಂದು ಬಯೋಕೆಮಿಸ್ಟ್ರಿಯಿಂದ ಈಗಾಗಲೇ ಕಾರ್ಬೋಹೈಡ್ರೇಟ್ ಕ್ಲಾಸಿಫಿಕೇಷನ್ ಮತ್ತು ಡೆಫಿನೇಷನ್ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ದೆ. ಯಾರೆಲ್ಲ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಳ್ಬೋದು. ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ. ಅದರದ್ದೇ ಸಂಬಂಧಿಸಿದ 3 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ. ನಿಮಗೆ ಮೋನೋಸಾಕರೈಡ್ ಅಂತ ಒಂದು ಕ್ವಶನ್ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ಮೋನೋಸಾಕರೈಡ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಡೆಫಿನೇಷನ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪಾಯಿಂಟ್ಗಳನ್ನು ಎಕ್ಸ್ಪ್ಲನೇಷನ್ ಮಾಡ್ತೀನಿ ಕನ್ನಡದಲ್ಲಿ. ವಿಡಿಯೋ ಇಷ್ಟ ಅನಿಸಿದರೆ ಲೈಕ್ ಕೂಡ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಇದು ನೋಡಿ, ಮೋನೋಸಾಕರೈಡ್ಸಲ್ಲಿ ಬರುವಂಥದ್ದು ಗ್ಲೂಕೋಸು, ಫ್ರುಕ್ಟೋಸು, ಗೆಲಕ್ಟೋಸ್. ಬಿಕಾಸ್ ಆಫ್ ಇವು 3 ಏನಂತಂದರೆ ತುಂಬ ಸಿಂಪಲ್ ಆದಂತಹ ಒಂದು ಕಾರ್ಬೋಹೈಡ್ರೇಟ್ಗಳು ಅಂತ ಕರಿತೀವಿ ಮೋನೋಸಾಕರೈಡಿಗೆ. ಹಾಗಾದರೆ ಇಲ್ಲಿ ಪಾಯಿಂಟ್ಗಳು ನೋಡ್ತಾ ಹೋಗೋಣ. ಮೋನೋಸಾಕರೈಡ್ ಬಗ್ಗೆ ಒಂದಿಷ್ಟು ಪಾಯಿಂಟ್ಗಳನ್ನು ಇಲ್ಲಿ ಕಲೆಕ್ಟ್ ಮಾಡಿದ್ದೀನಿ. ಮೋನೋಸಾಕರೈಡ್ಸ್ ಹ್ಯಾವ್ ಅ ಸೇಮ್ ಜನರಲ್ ಫಾರ್ಮುಲಾ. ಮೋನೋಸಾಕರೈಡಲ್ಲಿ ಅದು ಗ್ಲೂಕೋಸ್ ತಗೋರಿ, ಫ್ರುಕ್ಟೋಸ್ ತಗೋರಿ, ಗೆಲಕ್ಟೋಸ್ ತಗೋರಿ, ಅವುಗಳಲ್ಲಿ ಜನರಲ್ ಫಾರ್ಮುಲಾ ಸೇಮ್ ಇರುತ್ತೆ. CH2O ಅಂಡರ್ ಬ್ರ್ಯಾಕೆಟ್ ಆ್ಯಂಡ್ ರೆಸ್ಟ್ ಟು ಎನ್ ಅಂತ ಇರುತ್ತೆ. ಎನ್ ಅಂದರೆ ನಂಬರ್ ಆಫ್ ಏನಪ್ಪ ಅಂತಂದರೆ ಮಾಲಿಕ್ಯೂಲ್ಸ್ಗಳು ಎನ್ ಅಂತ ತೊಗೊತೀವಿ ನಾವು. ಸೊ ಗ್ಲೂಕೋಸ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಮೋನೋಸಾಕರೈಡ್ ಯೂನಿಟ್ ಇನ್ ದ ನೇಚರ್. ಸೊ ಮೋಸ್ಟ್ ಆಫ್ ಕಾಮನ್ ಆದಂಥ ಒಂದು ಗ್ಲೂಕೋಸ್ ಅನ್ನುವುದು ಒಂದು ಮೋನೋಸಾಕರೈಡ್ ಯೂನಿಟ್. ಮೋನೋಸಾಕರೈಡ್ಸ್ ಆರ್ ಸಿಂಪ್ಲೆಸ್ಟ್ ಫಾರ್ಮ್ ಇನ್ ದ ಕಾರ್ಬೋಹೈಡ್ರೇಟ್. ನೋಡಿ, ಮೋನೋಸಾಕರೈಡ್ ಅನ್ನೋದು ತುಂಬ ಒಂದು ಸಿಂಪಲ್ ಆದಂಥ ಒಂದು ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಿ. ಬಿಕಾಸ್ ಆಫ್ ಇದು ಈಸಿಯಾಗಿ ನಮ್ಮಲ್ಲಿ ಅಬ್ಸರ್ವ್ ಆಗುತ್ತೆ ಬ್ಲಡ್ ಒಳಗಡೆ. ದೇ ಕ್ಯಾನ್ ಜಾಯಿನ್ ಟುಗೆದರ್ ಆ್ಯಂಡ್ ಟು ಫಾರ್ಮ್ ಅ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ಈ ಒಂದು ಸಿಂಪಲ್ ಆಗಿರುವಂಥ ಒಂದು ಕಾರ್ಬೋಹೈಡ್ರೇಟ್ಗಳು ಜಾಯಿಂಟ್ ಟುಗೆದರ್ ಆದಾಗ, ಅಂದರೆ ಮೋನೋಸಾಕರೈಡ್ಗಳು ಒಂದಕ್ಕೊಂದು ಜಾಯಿಂಟ್ ಆಗ್ತಾ ಹೋದರೆ ಅದೇನಾಗುತ್ತೆ, ಕಾಂಪ್ಲೆಕ್ಸ್ ಆದಂಥ ಒಂದು ಕಾರ್ಬೋಹೈಡ್ರೇಟ್ ಫಾರ್ಮೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, 2 ಮೋನೋಸಾಕರೈಡ್ ಕುಡ್ಕೊಂಡು ಡೈಸಾಕರೈಡ್ ಆಗುತ್ತೆ. 3ಕ್ಕಿಂತ ಹೆಚ್ಚು ಮೋನೋಸಾಕರೈಡ್ ಕುಡ್ಕೊಂಡು ಆಲಿಗೋಸಾಕರೈಡ್ ಆಗುತ್ತೆ, ಹೌದಾ? ಅಥವಾ 11 ಅಥವಾ ಅದಕ್ಕಿಂತ ಹೆಚ್ಚು ಮೋನೋಸಾಕರೈಡ್ಗಳು ಕುಡ್ಕೊಂಡು ಪಾಲಿಸಾಕರೈಡ್ ಆಗ್ತವೆ. ಅಂದರೆ ಒಂದು ಮೋನೋಸಾಕರೈಡ್ದಿಂದನೇ ಒಂದು ಆಲಿಗೋಸಾಕರೈಡ್ ಆಗ್ಬೋದು, ಡೈಸಾಕರೈಡ್ ಆಗ್ಬೋದು, ಪಾಲಿಸಾಕರೈಡ್ ಆಗ್ಬೋದು, ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಆಗಬೇಕಂದ್ರೆ ಅದಕ್ಕೆ ಬೇಕಾಗಿರೋದು ಮೋನೋಸಾಕರೈಡ್. ಅಂದರೆ ಮೋನೋಸಾಕರೈಡ್ದಿಂದನೇ ಏನಾಗುತ್ತೆ ಅಂದರೆ ಒಂದಕ್ಕೊಂದು ಮಲ್ಟಿಪ್ಲೈ ಆಗ್ತಾ ಹೋಗ್ತವೆ. ದೇ ಆರ್ ಮೋನೋಸಾಕರೈಡ್ಸಲ್ಲಿ ಏನೆಲ್ಲ ಇರ್ತವೆ? ದೇ ಆರ್ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ ಅಥವಾ ಪಾಲಿಹೈಡ್ರಾಕ್ಸಿ ಕೀಟೋನ್ಸ್. ಸೊ ಇವುಗಳಲ್ಲಿ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ ಅಥವಾ ಪಾಲಿಹೈಡ್ರಾಕ್ಸಿ ಕೀಟೋನ್ಸ್ ಎರಡರಲ್ಲಿ ಒಂದಾದರೂ ಪ್ರೆಸೆಂಟ್ ಇರುತ್ತೆ. ವಿತ್ ಕಾರ್ಬನ್ ಬ್ಯಾಕ್ಬೋನ್ ಇರುತ್ತೆ. ಅದರಲ್ಲಿ ಕಾರ್ಬನ್ ಕೂಡ ಬ್ಯಾಕ್ಬೋನ್ ಆಗಿರ್ತದೆ. ಅಂದರೆ 6 ಕಾರ್ಬನ್ಗಳು ಇರ್ತವೆ. ದ ಕಾರ್ಬನ್ ಬ್ಯಾಕ್ಬೋನ್ ಇನ್ ಮೋನೋಸಾಕರೈಡ್ ಯೂಶುವಲಿ ಕನ್ಸಿಸ್ಟ್ ಆಫ್ 3 to 6 ಕಾರ್ಬನ್ ಅಟಮ್ಸ್. ಸೊ ಮಿನಿಮಮ್ 3 ರಿಂದ 6 ಒಂದು ಕಾರ್ಬನ್ ಅಟಮ್ಗಳನ್ನು ಹೊಂದಿರುವಂಥದ್ದು ನಮ್ಮ ಮೋನೋಸಾಕರೈಡ್. ಸೊ ಮೋನೋಸಾಕರೈಡ್ ದಲ್ಲಿ ಇರುವಂಥದ್ದು ಗ್ಲೂಕೋಸ್ ಈಸ್ ಇಂಪಾರ್ಟೆಂಟ್ ಮೋನೋಸಾಕರೈಡ್ ದ್ಯಾಟ್ ಈಸ್ ಪ್ರೊವೈಡ್ ದ ಬೋತ್ ಎನರ್ಜಿ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಮೆನಿ ಆರ್ಗನಿಸಮ್ಸ್. ಸೊ ಈ ಒಂದು ಮೋನೋಸಾಕರೈಡ್ ಎಕ್ಸಾಂಪಲ್ ಬರೋದು ಗ್ಲೂಕೋಸ. ಈ ಒಂದು ಗ್ಲೂಕೋಸ್ ಎಲ್ಲ ಜೀವಿಗಳಿಗೆ ಎನರ್ಜಿಯಾಗಿ ಪ್ರೊವೈಡ್ ಮಾಡಿಕೊಡುವಂಥದ್ದು ಗ್ಲೂಕೋಸ್ ಈಸ್ ಫೈನಲ್. ಎನರ್ಜಿ ಬೇಕು ಮತ್ತು ಹೊಸ ಸೆಲ್ ಇಟ್ಕೋಬೇಕಂದ್ರೂ ಕೂಡ ಆ ಒಂದು ಜೀವಿಗಳಿಗೆ ಸ್ಟ್ರಕ್ಚರ್ ಆಗಿ, ಅಂದರೆ ಸೆಲ್ಗಳಿಗೆ ಸ್ಟ್ರಕ್ಚರನ್ನು ಅಥವಾ ಅದಕ್ಕೊಂದು ಶೇಪನ್ನು ಕೊಡಬೇಕಿತ್ತು, ಅಥವಾ ಅದಕ್ಕೆ ಹೆಲ್ಪ್ ಮಾಡಬೇಕಿತ್ತು, ಹೊಸ ಸೆಲ್ ಹುಟ್ಕೋಬೇಕಿತ್ತು. ಸೊ ಅದಕ್ಕೂ ಕೂಡ ಏನಾಗುತ್ತೆ ಅಂದರೆ ಈ ಒಂದು ಗ್ಲೂಕೋಸ್ ಸಹಾಯ ಮಾಡುತ್ತೆ. ಸೊ ಮೋನೋಸಾಕರೈಡಿಗೆ ಉದಾಹರಣೆಗಳು ಗ್ಲೂಕೋಸ್, ಫ್ರುಕ್ಟೋಸ್, ಗ್ಯಾಲಕ್ಟೋಸ್. ಇದು ಏನಂತಂದರೆ ಮೋನೋಸಾಕರೈಡಿಗೆ 3 ಮಾರ್ಕ್ಸಿಗೆ ಕೇಳಿದಾಗ ಅದರ ಡೈಗ್ರಾಮನ್ನು ಇಲ್ಲಿ ಹಾಕುವಂಥ ನೆಸೆಸಿಟಿಯಲ್ಲಿ ನಿಮಗೆ ಡೈಗ್ರಾಮ್ ಮಾತ್ರ ತೋರಿಸ್ತಾ ಇದ್ದೀನಿ ಹೆಂಗಿದೆ ಅಂತ. ಆದರೆ ಡೈಗ್ರಾಮನ್ನು ಡ್ರಾ ಮಾಡುವಂಥ ಅವಶ್ಯಕತೆ ಇಲ್ಲ. ಹೋಪ್ ಇದು ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.